ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ವಸತಿ ರಹಿತರಿಗೆ ಹಕ್ಕುಪತ್ರಗಳ ವಿತರಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ವಹಿಸಿಕೊಂಡಿರುವಂತಹ ಶಾಸಕ NH ಕೋನರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮತ್ತು ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಸರ್? ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ DK ಶಿವಕುಮಾರ್ ಅವರು, ಸಂಪುಟದ ಒಂದು 10 ರಿಂದ 12 ಜನ ಸಚಿವರು ಕೂಡ ಬರ್ತಾ ಇದ್ದಾರೆ. ನಮ್ಮ ಸ್ಥಳೀಯವಾಗಿದ್ದಂಥ ಎಲ್ಲ ಶಾಸಕರು ಮತ್ತು ಕೇಂದ್ರ ಸಚಿವರು, ಸಭಾಪತಿಗಳು ಕೂಡ ಬಂದು ಭಾಗವಹಿಸತಕ್ಕಂಥ ಒಂದು ಕಾರ್ಯಕ್ರಮ ಇದು. ನನ್ನ ಇದರೊಳಗೆ 41 ಎಕರೆ ನವಲಗುಂದ ನಗರದಲ್ಲಿ ಮನೆ ಇಲ್ಲದಂಥ ಬಡವರಿಗೆ 2100 ಜನರಿಗೆ ಹಕ್ಕುಪತ್ರ ಕೊಡಬೇಕಂತ ತೀರ್ಮಾನ ಮಾಡೀವಿ. ಈಗಾಗಲೇ 41 ಎಕರೆ ಖರೀದಿ ಮಾಡೀವಿ. ಇನ್ನು 24 ಎಕರೆ, 26 ಎಕರೆ, 36 ಎಕರೆ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆ ಮುಂದುವರೆದದ. ಇದ್ರ ಕೂಡ ಈಗಾಗಲೇ ಬೆಂಗಳೂರು ಥರನ ಅದನ್ನು ಡೆವಲಪ್ ಮಾಡೀವಿ, ಅದನ್ನು ಏರಿಯಾ ಪೂರ್ತಿ. ಅದೇ ರೀತಿಯಾಗಿ ಅಣ್ಣಿಗೇರಿಯಲ್ಲಿ 19 ಎಕರೆ ಖರೀದಿ ಮಾಡಿ ಮತ್ತು 24 ಎಕರೆ ಖರೀದಿ ಮಾಡೋಕ್ಕೆ ಪ್ರಪೋಸಲ್ ಕೊಟ್ಟಿವಿ. ಅಲ್ಲೇ 850 ಜನರಿಗೆ ಕೊಡಾಕತ್ತೀವಿ. ಇಲ್ಲೇ 1350 ಜನರಿಗೆ ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಮತ್ತೆ ಕೊಡ್ತೀವಿ. ಅದ್ರ ಕೂಡ ಚಕ್ಕಡಿ ರಸ್ತೆಗಳನ್ನ 10 ಫೂಟ್ ಇದ್ದಂಥ ರಸ್ತೆಗಳನ್ನು 35 ಫೂಟು, 40 ಫೂಟು, 50 ಫೂಟು ರೋಡ್ ಮಾಡ್ಯಾರ. ಆ ಕ್ರೆಡಿಟು ನನ್ನ ಕ್ಷೇತ್ರದ ರೈತರಿಗೆ ಹೋಗ್ಬೇಕು. ಯಾಕಂದ್ರೆ ಅವರೇ ನಿಂತು ಯಾವುದೂ ಇದು ತಕರಾರು ಇಲ್ದಂಗೆ ಆ ಸಮಸ್ಯೆನ ಬಗೆಹರಿ ಮತ್ತು ಒಳ್ಳೆಯ ರಸ್ತೆ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಮಾಡೋರಾಗ್ಯವಂತ ನಮ್ಮ ಕ್ಷೇತ್ರದ ರೈತರು ಹೇಳತ್ತಾರೆ. ಅದಕ್ಕೆ ನನಗೆ ಸಂತೋಷ ಆಗಿದೆ. ಅದು ಒಂದು ರಸ್ತೆಯನ್ನು ನವಲಗುಂದ ಕರೆಕಲ್ಲ ಒಂದು ದಾರಿ ಅಂತಿದೆ ಇಲ್ಲೇ. ಆ ರಸ್ತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ವಿಸಿಟ್ ಮಾಡ್ತಾರೆ. ಪ್ರಿಯಾಂಕ ಖರ್ಗೆ ಅವರು ಅವ್ರ ಜೊತೆ ಬರ್ತಾರೆ. ಅದ್ರ ಕೂಡ ನಮ್ಮ ಕ್ಷೇತ್ರದ ರೈತರಿಗೆ ನಾವೇನು ವಿವಿಧ ಫಲಾನುಭವಿಗಳಿಗೆ ಬೇರೆ ಬೇರೆ ಇದರದಲ್ಲಿ ಇಲಾಖೆಯಿಂದ ಕೊಡ್ತಕ್ಕಂಥ ಏನೇನು ಹಕ್ಕುಪತ್ರಗಳದಾವು, ಅವ್ರಿಗೇನು ಸೌಲಭ್ಯ ಕೊಡೋಕ್ಕೆ ಸಾಧ್ಯತೆ ಅವನು ಕೊಡೋದ್ರ ಜೊತೆಗೆ ನನ್ನ ಅನಿಸಿಕೆ ಪ್ರಕಾರ ಇದೊಂದು ದೊಡ್ಡ ಕಾರ್ಯಕ್ರಮ. ನಾನು ಗೆದ್ದಕ್ಕೆ ಘೋಷಣೆ ಮಾಡಿದೆ. ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಬಂದನ ಇಲ್ಲ ಅಭಿನಂದನಾ ಕಾರ್ಯಕ್ರಮ ಹೇಳಬೇಕು ಅಂತ ಮಾಡಿದ್ವು. ಅಭಿನಂದನಾ ಕಾರ್ಯಕ್ರಮದ ಜೊತೆನೂ ಇದಿದೆ. ನನ್ನ ಕ್ಷೇತ್ರದ ಮತದಾರರಿಗೆ ನನಗೇನು ಆಶೀರ್ವಾದ ಮಾಡಿ ಜನಸೇವೆಯನ್ನು ಮಾಡಿಕೊಟ್ರಲ್ಲ, ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದು ಒಂದು ಕಾರ್ಯಕ್ರಮ. ಇದು ಲೇಟ್ ಆಗಿದೆ. ಲೇಟ್ ಆದರೂ ಕೂಡ ನಾವು ಅವ್ರು ಬಂದ ಮೇಲೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದೆ. ಅದಕ್ಕೆ ಎಲ್ಲ ನಮ್ಮ ಪಕ್ಷದ ಹಿರಿಯರು, ಮುಖಂಡರು, ಮೋಹನ ಲಿಂಬಿಕಾ ಇರ್ಬೋದು, ವಿಜಯ್ ಕುಲಕರ್ಣಿ ಇರ್ಬೋದು, ವರ್ಧಮಾನ್ ಗೌಡ್ರು ಇರ್ಬೋದು, ವಿನೋದ್ ಅಸೂಟಿ ಇರ್ಬೋದು, ಅದೇ ರೀತಿಯಾಗಿ ಮಂಜುನಾಥ್ ಮಾಯನವರು ಎಲ್ಲ ನಮ್ಮ ಟೀಮ್ ವರ್ಕಾಗಿ ಮಾಡಕತ್ತೀವಿ. ಅಧಿಕಾರಿಗಳು ಭಾಳ ಒಳ್ಳೆ ರೀತಿಯಿಂದ ವರ್ಕ್ ಮಾಡತ್ತಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ತಮಗೆ ನಿಗಮ ಮಂಡಳಿ ಬೇಡ ಅಂತೇಳಿ ತಾವೇ ಘೋಷಣೆ ಮಾಡಿಬಿಟ್ಟಿದ್ರಿ. ಅದಕ್ಕೆ ಬದಲಾಗಿ ಈಗ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತರ್ತಾ ಇದ್ದೀರಿ. ಏನು ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳಾಗಬೇಕಂತೇಳಿ ತಮ್ಮ ನಿರೀಕ್ಷೆ ಇದೆ ಮತ್ತು ಏನೆಲ್ಲ ಆಗ್ತಾ ಇದ್ದಾವೆ ಈಗ ಸದ್ಯಕ್ಕಂತ? ನೋಡಿ, 135 ಜನ ಗೆದ್ದೆ. ಇಂಡಿಪೆಂಡೆಂಟ್ದವ್ರು 3 ಮಂದಿ ಸಪೋರ್ಟ್ ಮಾಡ್ರಿ. ನಾವೆಲ್ಲರೂ ಮಂತ್ರಿನ ಆಗಬೇಕು ಅಂತ ಕೇಳಕ್ಕೆ ಹೋದ್ವಿ ಅಂತ ತಿಳ್ಕೊರಿ. ಮುಖ್ಯಮಂತ್ರಿ ಯಾವ ರೀತಿಯಾಗಿ ತೀರ್ಮಾನ ತೊಗೊಳ್ಳಿಕ್ಕೆ ಸಾಧ್ಯ ಇದೆ, ಉಪಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತೊಗೊಳ್ಳೋ, ಅದಕ್ಕೆ ನಾನು ಹೇಳಿದೆ ಎಲ್ಲ ಸೀನಿಯರ್ಸ್ ಎಲ್ಲ ಮಾಡಲಿ. ನನಗೇನು ಯಾರು ಮಂತ್ರಿ ಕೊಟ್ಟರು ಬಾಲ್ಯ ಅನ್ನಂಗಿಲ್ಲ. ಮಾಡೋದಿದ್ರೆ ಅಗ್ರಿಕಲ್ಚರ್ ಮಿನಿಸ್ಟರ್ ಮಾಡಿರಿ ಅಂತ ಅವತ್ತೇ ಹೇಳಿದ್ದೇನೆ. ಆದ್ರೆ ಒಂದು ಹೇಳ್ಬಿಡ್ತೇನೆ, ನಿಗಮ ಮಂಡಳಿಗೆ ನಾನು ಬೇಡ ಅಂತ ಹೇಳಿದ್ದು. ನನ್ನ ಜೊತೆ ಸ್ಪರ್ಧೆ ಮಾಡಿದಂಥ ವಿನೋದ್ ಅಸೂಟಿ ಅವರಿಗೆ ಅಧ್ಯಕ್ಷರು ಮಾಡಿರಿ, ನಾನು ಈಗಾಗಲೇ MLA ಆಗೀನಿ ಅನ್ನುವಂಥ ನಿರ್ಣಯ ನಮ್ಮ ಎಲ್ಲ ಮುಖಂಡರು ಕೂಡ ತೀರ್ಮಾನ ಮಾಡಿದೆ. ಅದ್ರ ಪ್ರಕಾರ ಮುಖ್ಯಮಂತ್ರಿಗಳಿಗೆ, ಅದೇ ರೀತಿಯಾಗಿ ಸುರ್ಜೇವಾಲ ಸಾಹೇಬ್ರಿಗೆ ನಾವೆಲ್ಲ ಇವತ್ತು ಹೇಳಿ ಅದಕ್ಕೊಂದು ತೀರ್ಮಾನಕ್ಕೆ ಬಂದ್ವಿ. ನಿಗಮ ಮಂಡಳಿ ಇದು ಇದಕ್ಕಿಂತ ಹೆಚ್ಚಾಗಿ ನನ್ನ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಬಿಡುಗಡೆ ಮಾಡಿದ್ರೆ ಸಾಕು. ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೆ ಮನವಿ ಮಾಡ್ತಕ್ಕಂಥದ್ದು ಅದೊಂದು ಕ್ಷೇತ್ರ ಅಭಿವೃದ್ಧಿ ಆದ ನನ್ನ ಕ್ಷೇತ್ರ ಅಭಿವೃದ್ಧಿ ಆದ ಜನರು ಖುಷಿ ಆಗತ್ತೆ. ಅದೊಂದು ಸಾಕು, ಅದಕ್ಕೆ ಹೆಚ್ಚಿಂದ ಏನು ಸಾಕಷ್ಟು ಬೇಡಿಕೆ ಅಂತಂದು. ಈಗ ನೋಡಿ, ಬೆಂಡಾಳದನ್ನು ಕ್ಲಿಯರ್ ಮಾಡಿದರು, ಮನೆ ಘೋಷಣೆ ಮಾಡಿದ್ರು ಅವಯವದಲ್ಲಿ. ಮತ್ತು ನಮ್ಮ ಮಹದಾಯಿ ವಿಷಯದೊಳಗೆ ಮಹದಾಯಿ ಕಳಸ ಮಂಡಳಿಯವರಿಗೆ ಟೆಂಡರ್ ಕರೆದು ಫೈನಲ್ ಮಾಡ್ಯಾರ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟ ತಕ್ಷಣ ಅದು ಪ್ರಾರಂಭ ಮಾಡುವಂಥ ಹಂತದೊಳಗೆ ರಾಜ್ಯ ಸರ್ಕಾರ ತಯಾರಾಗಿದೆ. ಇಂಥವೆಲ್ಲ ಭಾಳ ವಿಶೇಷ. ಮತ್ತು ನವಲಗುಂದ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಮಾಡೋದು ಒಂದು ದೊಡ್ಡ ತೀರ್ಮಾನ ಅಂದು. ಆ ತೀರ್ಮಾನಕ್ಕೆ ಬಂದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.